ಅಜ್ಜುಬಾನಿ ಮೇಲಿಂದ ತಳಪತಿ ಸರ್ಕಾರ ಆಕ್ಷನ್ ತಗೊಂಡೈತಿ. ಆದ್ರೂ ನಾಚಿಕೆಗೇಡಿತನ ನೋಡ್ರಿ, ನಡುರಾತ್ರಿಲಿ ಸಂಭ್ರಮ ಆಚರಿಸಾಕತ್ತಾರ. ನಮಸ್ಕಾರ, ನಾನು ನಿಮ್ಮ ಜೊತೆ ರೀನಾ ಜಾಬಾಲಿಯಾನ್. ಮಾರಾಯರೆ, ನಾಚಿಕೆಗೇಡಿತನಕ್ಕೂ ಒಂದು ಗಡಿ ಇರತೈತಿ. ಇವತ್ತು ಬೆಳಿಗ್ಗೆಯಿಂದ ತಮಿಳುನಾಡಿನಲ್ಲಿ ಏನೆಲ್ಲಾ ರಾಜಕೀಯ ಸರ್ಕಸ್ ನಡೆಯಾಕತ್ತಿತ್ತೋ, ನಡುರಾತ್ರಿ ಆಗೋ ಅಷ್ಟರಲ್ಲಿ ಅಲ್ಲಿನ ವಾತಾವರಣವೇ ಬದಲಾಗಿ ಹಲವು ಪ್ರಶ್ನೆಗಳನ್ನು ಎಬ್ಬಿಸಾಕತ್ತೈತಿ. ನಾವು ಪೂರ್ತಿ ವಿಷಯ ನಿಮ್ಗೆ ಹೇಳೋಕ್ಕಿಂತ ಮುಂಚೆ ಒಮ್ಮೆ ಈ ವಿಡಿಯೋ ನೋಡಿಬಿಡ್ರಿ. ಈ ವಿಡಿಯೋ ರಾತ್ರಿ ಹೊತ್ತಿಂದು. ಯಾವಾಗ ವಿರೋಧ ಪಕ್ಷದ ನಾಯಕ ಮತ್ತೆ ಡಿಎಂಕೆ ದೊಡ್ಡ ಮುಖಂಡ ಉದಯನಿಧಿ ಸ್ಟಾಲಿನ್ ಪೊಲೀಸ್ ಠಾಣೆಯಿಂದ ವಾಪಸ್ ಬಂದ್ರೋ, ಆವಾಗ ನೋಡಿ ಹೆಂಗ್ ಸಂಭ್ರಮ ಆಚರಿಸಿದ್ರು ಅಂತ. ನಡು ರಸ್ತೆಲಿ ಜನರ ದಂಡೆ ಹರಿದು ಬಂದೈತಿ. ಡಿಎಂಕೆ ಕಾರ್ಯಕರ್ತರ ಈ ಸಾಗರದಂಥ ಗುಂಪು ತಮ್ಮ ನಾಯಕನ್ಗೆ ಹೆಂಗ್ ಸ್ವಾಗತ ಮಾಡಾಕತ್ತಾರ ಅಂದ್ರೆ, ಏನೋ ದೊಡ್ಡ ಕೋಟೆ ಗೆದ್ದು ಬಂದಂಗೈತಿ, ಏನೋ ದೊಡ್ಡ ಸಾಧನೆ ಮಾಡಿ ಹೆಸರು ತಂದಂಗೈತಿ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಯಾವ ನಾಯಕನ್ಗೆ ಇಷ್ಟೊಂದು ಮೆರವಣಿಗೆ ಮಾಡಾಕತ್ತಾರೋ ಆ ನಾಯಕ ಒಬ್ಬ ಹೆಣ್ಣು ಮಗಳ ಗೌರವಕ್ಕೆ ಕೈ ಹಾಕಿದ್ದಾನೆ. ಒಬ್ಬ ಹೆಣ್ಣು ಮಗಳ ಕ್ಯಾರೆಕ್ಟರ್ ಮೇಲೆ ಕೆಸರೆರಚಿದ್ದಾನೆ. ತಮಿಳುನಾಡಿನ ಮುಖ್ಯಮಂತ್ರಿ ತಳಪತಿ ವಿಜಯ್ ಜೊತೆ ಆಕೆಯ ಹೆಸರು ಸೇರಿಸಿ ಬಹಿರಂಗ ಸಭೆಯಲ್ಲಿ ಅವರ ಮಾನ ಹರಾಜು ಹಾಕೋ ಕೆಲಸ ಮಾಡಿದ್ದು ಇದೇ ನಾಯಕ. ಈ ನಾಯಕ ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ಮಾಜಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್. ಈ ಪೂರ್ತಿ ವಿಷಯ ಏನೈತಿ, ಯಾಕೆ ನಡುರಾತ್ರಿಲಿ ಇಷ್ಟೊಂದು ಸಂಭ್ರಮ ಆಚರಿಸಿದ್ರು ಅನ್ನೋದನ್ನ ವಿವರವಾಗಿ ಹೇಳ್ತೀವಿ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗಿದ್ದೇನಂದ್ರೆ, ಬೆಳಿಗ್ಗೆ ಬೆಳಗಾಗೋದ್ರಲ್ಲಿ ಪೊಲೀಸರು ಉದಯನಿಧಿ ಸ್ಟಾಲಿನ್ ಮನೆಗೆ ಹೋಗಿ ಅವರನ್ನ ವಶಕ್ಕೆ ತಗೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರು. ಅವರನ್ನ ಬಂಧಿಸಲಾಯಿತು. ಯಾಕಂದ್ರೆ ಅವರ ಮೇಲೆ ತಮಿಳುನಾಡು ಮುಖ್ಯಮಂತ್ರಿ ತಳಪತಿ ವಿಜಯ್ ಮತ್ತೆ ಅವರ ಗೆಳತಿ ನಟಿ ತ್ರಿಷಾ ಕೃಷ್ಣನ್ ಬಗ್ಗೆ ತೀರಾ ಕೀಳುಮಟ್ಟದ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರೋ ಆರೋಪ ಇತ್ತು. ಟಿವಿಕೆ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಕೇಸ್ ದಾಖಲಿಸಿದ ತಕ್ಷಣ ಪೊಲೀಸರು ಆಕ್ಷನ್ ಮೋಡ್ಗೆ ಬಂದು ತಳಪತಿ ಸರ್ಕಾರದ ಪೊಲೀಸರು ಬೆಳಿಗ್ಗೆ ಸ್ಟಾಲಿನ್ ಮನೆಗೆ ಹೋಗಿ ಬಂಧಿಸಿದ್ರು. ಠಾಣೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಆಮೇಲೆ ಈ ವಿಷಯ ಮದ್ರಾಸ್ ಹೈಕೋರ್ಟ್ಗೆ ಹೋಯಿತು. ವಿಚಾರಣೆ ಮುಗಿದಿದ್ರೆ ಸ್ಟಾಲಿನ್ ಅವರನ್ನ ಬಿಡುಗಡೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟು, ಅದಾದ್ಮೇಲೆ ಸ್ಟಾಲಿನ್ ಹೊರಗೆ ಬಂದಾಗ ಹೆಂಗ್ ಸಂಭ್ರಮ ನಡೀತು ಅನ್ನೋದನ್ನ ನೀವು ನೋಡಬಹುದು. ಕೋರ್ಟ್ ನೀಡಿದ ಆದೇಶವನ್ನು ಪೊಲೀಸರಂತೂ ಪಾಲಿಸಿದ್ರು. ಆದ್ರೆ ಠಾಣೆಯಿಂದ ವಾಪಸ್ ಬರ್ತಿದ್ದಂತೆ ಸ್ಟಾಲಿನ್ ಅವರನ್ನ ಹೇಗೆ ಬರಮಾಡಿಕೊಳ್ತಾರೆ ಅಂತ ನೀವೇ ನೋಡಿ. ಡಿಎಂಕೆಯ ಕಾರ್ಯಕರ್ತರು, ಆ ಬೆಂಬಲಿಗರ ದಂಡು ತಮ್ಮ ನಾಯಕನ ಮೇಲೆ ಹೂವಿನ ಮಳೆ ಸುರಿಸಿ ಸ್ವಾಗತ ಮಾಡಾಕತ್ತಾರೆ. ಏನೋ ದೊಡ್ಡ ಸಾಧನೆ ಮಾಡಿ ಬಂದಂಗೆ, ದೇಶ ಮೆಚ್ಚೋ ಕೆಲಸ ಮಾಡಿ ಬಂದಂಗೆ ಅವರನ್ನ ದೇವರ ತರ ಮೆರವಣಿಗೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ. ಯಾಕಂದ್ರೆ ಈ ನಾಯಕ ಒಬ್ಬ ಹೆಣ್ಣು ಮಗಳ ಗೌರವದ ಮೇಲೆ ಕೈ ಹಾಕಿದ್ದಾನೆ, ಕೀಳಾಗಿ ಮಾತನಾಡಿದ್ದಾನೆ. ಅಂತ ನಾಯಕನಿಗೆ ಡಿಎಂಕೆ ಕಾರ್ಯಕರ್ತರು ಇಂಥ ವೈಭವದ ಸ್ವಾಗತ ಕೊಟ್ಟಿರುವುದು ಹಲವು ಪ್ರಶ್ನೆಗಳನ್ನು ಎಬ್ಬಿಸುತ್ತೆ. ಯೋಚನೆ ಮಾಡಿ, ಇವರು ವಿರೋಧ ಪಕ್ಷದ ನಾಯಕ, ಶಾಸಕ, ಜೊತೆಗೆ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ. ಅಂದರೆ ತಾವಿರೋ ಹುದ್ದೆಯ ಘನತೆ ಗೌರವದ ಅರಿವು ಇರಬೇಕಿತ್ತಲ್ವಾ? ಆದ್ರೆ ಇವರಿಗೆ ತಮ್ಮ ಹುದ್ದೆಯ ಅರಿವು ಇಲ್ಲ, ಅದರ ಗೌರವದ ಹಂಗೂ ಇಲ್ಲ. ತ್ರಿಷಾ ಕೃಷ್ಣನ್ ಅವರ ಬಗ್ಗೆ ಇವರು ಆಡಿದ ಮಾತುಗಳು ತೀರಾ ಕೀಳುಮಟ್ಟದ್ದು. ಆ ಹೇಳಿಕೆಯನ್ನು ಇಲ್ಲಿ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ. ಆದ್ರೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ದ್ವಂದ್ವಾರ್ಥದಲ್ಲಿ ಇಂತಹ ಮಾತುಗಳನ್ನು ಆಡಿರುವುದನ್ನು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ. ವಿಷಯ ಏನಂದ್ರೆ, ಮೊನ್ನೆ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಒಂದು ಬೃಹತ್ ರ್ಯಾಲಿ ನಡೀತಿತ್ತು. ಆ ವೇದಿಕೆಯಲ್ಲಿ ಉದಯನಿಧಿ ಸ್ಟಾಲಿನ್ ಭಾಷಣ ಮಾಡ್ತಿರಬೇಕಾದರೆ ಅಲ್ಲಿದ್ದ ಬೆಂಬಲಿಗರು ತ್ರಿಷಾ ಅಂತ ಕೂಗಲು ಶುರು ಮಾಡಿದ್ರು. ತಕ್ಷಣ ಸ್ಟಾಲಿನ್ಗೆ ಇದನ್ನೇ ವಿಷಯವಾಗಿ ಇಟ್ಟುಕೊಂಡು ತಳಪತಿ ವಿಜಯ್ ಅವರನ್ನ ಮೂಲೆಗುಂಪು ಮಾಡಬಹುದು ಅಂತ ಅನಿಸಿತೇನೋ. ತಕ್ಷಣವೇ ಆ ವೇದಿಕೆಯಲ್ಲಿ ತ್ರಿಷಾ ಅವರ ಹೆಸರನ್ನು ತಮಿಳುನಾಡು ಮುಖ್ಯಮಂತ್ರಿ ತಳಪತಿ ವಿಜಯ್ ಅವರ ಜೊತೆ ಸೇರಿಸಿ ಅತ್ಯಂತ ಅಸಹ್ಯವಾಗಿ ಮಾತನಾಡಿದ್ರು. ಈ ಹೇಳಿಕೆಯನ್ನು ಆಡಳಿತ ಪಕ್ಷದವರು ಮಾತ್ರವಲ್ಲ, ರಾಜ್ಯದ ಇತರೆ ಎಲ್ಲಾ ವಿರೋಧ ಪಕ್ಷದ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಒಮ್ಮೆ ಯೋಚಿಸಿ, ಸ್ಟಾಲಿನ್ ಅಂತಹ ಕುಟುಂಬದಿಂದ ಬಂದವರು, ಅವರ ಕುಟುಂಬದವರು ಈ ರಾಜ್ಯವನ್ನೇ ಆಳಿದ್ದಾರೆ. ಆ ರಕ್ತದ ಮುಂದಿನ ಪೀಳಿಗೆಯಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿರುವ ಉದಯನಿಧಿ ಸ್ಟಾಲಿನ್ ಇಷ್ಟೊಂದು ಎತ್ತರದ ಹುದ್ದೆಯಲ್ಲಿದ್ದುಕೊಂಡು ಒಬ್ಬ ಮಹಿಳೆಯ ಬಗ್ಗೆ ಇಂತಹ ಪದಗಳನ್ನು ಬಳಸಿರುವುದು ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸುತ್ತದೆ. ಇದಕ್ಕಿಂತಲೂ ದೊಡ್ಡ ಅಚ್ಚರಿ ಎಂದರೆ, ಇಷ್ಟೆಲ್ಲಾ ಕೆಟ್ಟದಾಗಿ ನಡೆದುಕೊಂಡು ಕಾನೂನು ಕ್ರಮ ಎದುರಿಸಿ ಠಾಣೆಯಿಂದ ಹೊರಬಂದಾಗ ಅವರ ಬೆಂಬಲಿಗರು ಅವರಿಗೆ ನೀಡಿದ ಆ ಸ್ವಾಗತ. ನಡುರಾತ್ರಿ ನಡೆದಿರೋ ಈ ದೃಶ್ಯಗಳನ್ನ ನೀವೊಮ್ಮೆ ಸರಿಯಾಗಿ ನೋಡ್ರಿ. ನಿಮ್ಮಲ್ಲಿ ಎಷ್ಟೋ ಜನ ನಿದ್ದೆ ಮಾಡೋ ಸಮಯದಲ್ಲಿ ಠಾಣೆಯಿಂದ ಹೊರಬಂದ ಸ್ಟಾಲಿನ್ ಅವರನ್ನ ಬೆಂಬಲಿಗರು ಹೆಂಗ್ ಬರಮಾಡಿಕೊಂಡ್ರು ಅಂದ್ರೆ, ಇವರೇನೋ ದೊಡ್ಡ ಎಲೆಕ್ಷನ್ ಗೆದ್ದು ಬಂದಂಗೋ ಅಥವಾ ಕೋಟೆ ಗೆದ್ದು ಬಂದಂಗೋ ಮೆರವಣಿಗೆ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಸನ್ಮಾನ ಸಿಗ್ತಿರೋದು ಒಬ್ಬ ಹೆಣ್ಣು ಮಗಳ ಬಗ್ಗೆ ಅಸಹ್ಯವಾಗಿ ಮಾತನಾಡಿದ್ದಕ್ಕೆ ಅನ್ನೋದು ನೆನಪಿರಲಿ. ಈ ಕೀಳು ಹೇಳಿಕೆಗೆ ತಕ್ಕ ಶಿಕ್ಷೆಯೂ ಸಿಕ್ಕಿತ್ತು. ಬೆಳಗಿನ ಜಾವ ಇವರ ಮನೆಗೆ ಪೊಲೀಸರು ಹೋಗಿ ವಶಕ್ಕೆ ತಗೊಂಡಿದ್ರು. ಮನೆಯಲ್ಲಿ ಆರಾಮಾಗಿ ಚಹಾ ಕುಡಿತಾ ಕೂರೋ ಸಮಯದಲ್ಲಿ ಪೊಲೀಸರು ದಿಢೀರನೆ ಬಂದು ಎಬ್ಬಿಸಿಕೊಂಡು ಹೋಗ್ತಾರೆ ಅಂತ ಇವರು ಅಂದುಕೊಂಡಿರಲಿಲ್ಲ. ತಳಪತಿ ಸರ್ಕಾರದ ಪೊಲೀಸರು ಮನೆಗೆ ಹೋಗಿ ಬಂಧಿಸಿದ್ರು ಅಂದ್ರೆ ಇವರು ಎಂಥ ಅಸಹ್ಯ ಮಾತುಗಳನ್ನು ಆಡಿರಬೇಕು ಅಂತ ಯೋಚಿಸಿ. ತಮಿಳುನಾಡಿನಲ್ಲಿ, ಅದು ತಳಪತಿ ಆಡಳಿತದಲ್ಲಿ ಇಂತಹ ಬಾಯಿ ಬಕಾಸುರತನವನ್ನು ಸಹಿಸಲು ಸಾಧ್ಯವೇ ಇಲ್ಲ.
ಅದಕ್ಕೆ ಖಾಕಿ ಪಡೆ ತಕ್ಷಣ ಆಕ್ಷನ್ ತಗೊಂಡು ಇವರನ್ನು ವಶಕ್ಕೆ ಪಡೆದಿತ್ತು. ಠಾಣೆಯಲ್ಲಿ 4 ರಿಂದ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಮೇಲೆ ಕೋರ್ಟ್ ಆದೇಶದಂತೆ ಅವರನ್ನ ಬಿಡುಗಡೆ ಮಾಡಾಯ್ತು. ಆದ್ರೆ ಈ ದೃಶ್ಯಗಳನ್ನು ನೋಡಿದ್ರೆ ನಿಜಕ್ಕೂ ಆತಂಕವಾಗುತ್ತೆ. ಇಂತಹ ಅಸಹ್ಯ ಕೃತ್ಯ ಎಸಗಿ ಬಂದ ಮೇಲೆಯೂ ಪಾರ್ಟಿಯ ಕಾರ್ಯಕರ್ತರು ಈ ರೀತಿ ಮೆರವಣಿಗೆ ಮಾಡ್ತಾರೆ ಅಂದ್ರೆ ಇಂತಹ ಹೇಳಿಕೆಗಳನ್ನು ಡಿಎಂಕೆ ಬೆಂಬಲಿಸುತ್ತಾ? ಬಾಯಿ ಬಿಗಿ ಇಲ್ಲದೆ ಮನಸೋ ಇಚ್ಛೆ ಮಾತನಾಡುವ ಇಂತಹ ನಾಯಕರಿಗೆ ಡಿಎಂಕೆ ಕುಮ್ಮಕ್ಕು ನೀಡುತ್ತಿದೆಯಾ? ಯೋಚಿಸಿ. ಇವರೇ ಹಿಂದೆ ಅಧಿಕಾರದಲ್ಲಿದ್ದವರು, ರಾಜ್ಯದ ಆಡಳಿತ ನಡೆಸಿದವರು. ಉದಯನಿಧಿ ಸ್ಟಾಲಿನ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದವರು. ಅಂತವರೇ ಮಹಿಳೆಯರ ಬಗ್ಗೆ ಇಂತಹ ಅಸಹ್ಯ ಮಾತುಗಳನ್ನಾಡ್ತಾರೆ ಅಂದ್ರೆ ಡಿಎಂಕೆ ನಾಯಕರಿಗೆ ಮಹಿಳೆಯರ ಗೌರವದ ಬಗ್ಗೆ ಇರೋ ಕಾಳಜಿ ಎಂಥದ್ದು ಎಂಬುದು ಗೊತ್ತಾಗುತ್ತೆ. ಈ ದೃಶ್ಯಗಳೇ ಇವರ ವಿಕೃತ ಮನಸ್ಥಿತಿಗೆ ಸಾಕ್ಷಿ. ಬಹಿರಂಗ ವೇದಿಕೆಯಲ್ಲಿ ಹೆಣ್ಣುಮಗಳ ಗೌರವಕ್ಕೆ ಕೈ ಹಾಕಿದ್ರೆ ಪ್ರಶ್ನೆಗಳು ಏಳುತ್ತವೆ, ಕಾನೂನು ಕ್ರಮ ನಡೆಯುತ್ತೆ. ಮತ್ತೊಂದೆಡೆ ತಮಿಳುನಾಡಿನಲ್ಲಿ ನೂತನ ಸರ್ಕಾರ ಬಂದಾಗಿನಿಂದಲೂ ಮಹಿಳಾ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಮಹಿಳಾ ಅಧಿಕಾರಿಗಳಿಗೆ ಪ್ರಮುಖ ಜವಾಬ್ದಾರಿಗಳನ್ನು ನೀಡಿ ಭದ್ರತೆಗಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಆದ್ರೆ ಇನ್ನೊಂದೆಡೆ ವಿರೋಧ ಪಕ್ಷದ ನಾಯಕರು ಬಹಿರಂಗ ವೇದಿಕೆಗಳಲ್ಲಿ ಹೆಣ್ಣುಮಕ್ಕಳ ಮಾನ ಹರಾಜು ಹಾಕ್ತಿದ್ದಾರೆ. ಈ ದೃಶ್ಯಗಳನ್ನು ನೋಡಿ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಬಾಯಿ ಬಿಗಿ ಇಲ್ಲದ ಕೆಟ್ಟ ಮಾತುಗಳನ್ನಾಡುವ ನಾಯಕರಿಗೆ ನಡುರಾತ್ರಿಯಲ್ಲಿ ಈ ರೀತಿ ಮೆರವಣಿಗೆ ಮಾಡಿ ಸ್ವಾಗತ ಕೋರುವುದು ಎಷ್ಟು ಸರಿ? ಯಾವುದೋ ಚುನಾವಣೆಯಲ್ಲಿ ಗೆದ್ದು ಕೋಟೆ ಗೆದ್ದು ಬಂದವರಂತೆ ಕಾರ್ಯಕರ್ತರ ದಂಡು ಬಂದು ನಿಂತಿದೆ ನೋಡಿ. ಆ ಕತ್ತಲಲ್ಲೂ ಡಿಎಂಕೆಯ ನಾಯಕರು ಮತ್ತು ಕಾರ್ಯಕರ್ತರು ಎಷ್ಟೊಂದು ಜೋಶ್ನಿಂದ ತಮ್ಮ ನಾಯಕನನ್ನು ಮೆರವಣಿಗೆ ಮಾಡ್ತಿದ್ದಾರೆ. ಇದನ್ನು ನೀವು ಬೆಂಬಲಿಸುತ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಆದರೆ ಈ ದೃಶ್ಯಗಳನ್ನು ನೋಡಿದ ಮೇಲೆ ತಳಪತಿ ಸರ್ಕಾರದ ಮುಂದಿನ ನಡೆ ಏನಾಗಿರಬಹುದು ಎಂಬುದು ಕುತೂಹಲ ಮೂಡಿಸಿದೆ. ಯಾಕಂದರೆ ಈ ದೃಶ್ಯಗಳು ಒಂದೆಡೆ ನಾಚಿಕೆಗೇಡಿನ ಗಡಿಯನ್ನಷ್ಟೇ ತೋರಿಸುತ್ತಿಲ್ಲ, ಇನ್ನೊಂದೆಡೆ ಆಡಳಿತ ಪಕ್ಷಕ್ಕೆ ಸವಾಲು ಎಸೆಯುವಂತೆಯೂ ಕಾಣಿಸುತ್ತಿದೆ. ಪೊಲೀಸರು ಮನೆಗೆ ಹೋಗಿ ವಶಕ್ಕೆ ಪಡೆದ ನಂತರ ಕೋರ್ಟ್ನಿಂದ ಬಿಡುಗಡೆಯಾಗಿ ಬಂದಾಗ ಇಷ್ಟೊಂದು ಮೆರವಣಿಗೆ ಮಾಡಿ ಡಿಎಂಕೆ ಕಾರ್ಯಕರ್ತರು ಏನು ಹೇಳಲು ಹೊರಟಿದ್ದಾರೆ? ನೀವು ಎಷ್ಟೇ ಆಕ್ಷನ್ ತಗೊಂಡ್ರೂ ನಮಗೇನೂ ಆಗಲ್ಲ ಎಂದು ತೋರಿಸಲು ಯತ್ನಿಸುತ್ತಿದ್ದಾರೆಯೇ? ಈ ದೃಶ್ಯಗಳನ್ನು ನೋಡಿದ ಮೇಲೆ ಟಿವಿಕೆ ಸರ್ಕಾರ ಅಂದರೆ ತಳಪತಿ ಸರ್ಕಾರ ಮತ್ತಷ್ಟು ಕಠಿಣ ಕಾನೂನು ಕ್ರಮ ತಗೊಳ್ಳುತ್ತಾ? ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.